ಒಂದು ಸಣ್ಣ ಹುಡುಗ. ಶಾಲೆಯಲ್ಲಿ ಕುಳಿತುಕೊಳ್ಳಲು ಜಾಗ ಕೊಡಲಿಲ್ಲ, ನೀರು ಕುಡಿಯಲು ಅವಕಾಶ ಕೊಡಲಿಲ್ಲ. ಆದರೆ ಆ ಹುಡುಗನೇ ಮುಂದೆ ಹೋಗಿ ಭಾರತದ ಸಂವಿಧಾನವನ್ನು ರಚಿಸಿದ ಮಹಾನ್ ವ್ಯಕ್ತಿಯಾದ. 1891 ಏಪ್ರಿಲ್ 14 ಮಧ್ಯಪ್ರದೇಶದ ಮಹೂನಲ್ಲಿ ಒಂದು ಸಾಮಾನ್ಯ ಕುಟುಂಬದಲ್ಲಿ ಭೀಮರಾವ್ ಜನಿಸಿದರು. ಅವರ ತಂದೆ ರಾಮ್ಜಿ ಸಕಪಾಲ್ ಬ್ರಿಟಿಷ್ ಸೇನೆಯಲ್ಲಿ ಸೂಬೇದಾರ್ ಆಗಿದ್ದರು. ಕುಟುಂಬ ಶಿಕ್ಷಣ ಪಡೆದಿದ್ದರೂ ಸಮಾಜದಲ್ಲಿ ಅವರಿಗೆ ಅಸ್ಪೃಶ್ಯ ಎಂಬ ಮುದ್ರೆ ಹಾಕಲಾಗಿತ್ತು. ಇಲ್ಲಿಂದಲೇ ಹೋರಾಟ ಆರಂಭವಾಯಿತು. ಶಾಲೆಗೆ ಹೋದ ಚಿಕ್ಕ ಭೀಮರಾವ್ ತರಗತಿಯೊಳಗೆ ಕುಳಿತುಕೊಳ್ಳಲು ಅವಕಾಶ ಇರಲಿಲ್ಲ. ಬಾಗಿಲಿನ ಬಳಿಯಲ್ಲಿ ನೆಲದ ಮೇಲೆ ಬೋರಿ ಹಾಸಿ ಕುಳಿತುಕೊಳ್ಳಬೇಕಾಗಿತ್ತು. ಗುರುಗಳು ಅವರ ಪುಸ್ತಕವನ್ನೇ ಮುಟ್ಟುವುದಿಲ್ಲ. ಒಬ್ಬ ಚಿಕ್ಕ ಮಗುವಿನ ಮನಸ್ಸಿಗೆ ಇದು ಎಷ್ಟು ನೋವು ಕೊಡುತ್ತಿತ್ತೆಂದು ಕಲ್ಪಿಸಿಕೊಳ್ಳಿ. ಶಾಲೆಯಲ್ಲಿ ನೀರು ಕುಡಿಯಲು ಕೂಡ ಭೀಮರಾವ್ ತಮ್ಮ ಕೈಯಿಂದ ಮಡಿಕೆ ಮುಟ್ಟಲು ಸಾಧ್ಯವಿರಲಿಲ್ಲ. ಯಾರಾದರೂ ಮೇಲ್ಜಾತಿಯ ಚಪರಾಸಿ ಇದ್ದರೆ ಮಾತ್ರ ಅವರು ದೂರದಿಂದ ನೀರು ಸುರಿಸುತ್ತಿದ್ದರು. ಚಪರಾಸಿ ಇರದಿದ್ದರೆ ಭೀಮರಾವ್ ದಾಹದಿಂದಲೇ ಮನೆಗೆ ಮರಳಬೇಕಾಗುತ್ತಿತ್ತು. ಒಮ್ಮೆ ಭೀಮರಾವ್ ಮತ್ತು ಅವರ ಅಣ್ಣ ಶಾಲೆಯಿಂದ ಮನೆಗೆ ಬರುತ್ತಿದ್ದರು. ಯಾರೂ ಅವರನ್ನು ಎಮ್ಮೆಗಾಡಿಯಲ್ಲಿ ಕುಳ್ಳಿರಿಸಲು ಸಿದ್ಧರಾಗಿರಲಿಲ್ಲ. ಕಾರಣ, ಅವರು ಅಸ್ಪೃಶ್ಯರು. ಬಹಳ ಬೇಡಿಕೆಯ ನಂತರ ಒಬ್ಬ ವೃದ್ಧರು ಗಾಡಿಯಲ್ಲಿ ಕೂರಿಸಿದರು. ಆದರೆ ದಾರಿಯೆಲ್ಲ ಅವಮಾನ, ತಿರಸ್ಕಾರ. ಆ ದಿನ ಭೀಮರಾವ್ ಮನಸ್ಸಿನಲ್ಲಿ ಒಂದು ಸಂಕಲ್ಪ ಹುಟ್ಟಿತು. ಈ ಸಮಾಜವನ್ನು ಬದಲಾಯಿಸಬೇಕು. ರಾತ್ರಿ ಹೊತ್ತು ಒಂದು ಸಣ್ಣ ಎಣ್ಣೆ ದೀಪದ ಬೆಳಕಿನಲ್ಲಿ ಭೀಮರಾವ್ ಗಂಟೆಗಟ್ಟಲೆ ಓದುತ್ತಿದ್ದರು. ಅವರಿಗೆ ಗೊತ್ತಿತ್ತು, ಶಿಕ್ಷಣವೇ ನನ್ನ ಶಸ್ತ್ರ. ಅವಮಾನ ಅವರಿಗೆ ಅಡೆತಡೆಯಾಗಲಿಲ್ಲ, ಅದು ಅವರಿಗೆ ಪ್ರೇರಣೆಯಾಯಿತು. ಭೀಮರಾವ್ ಮೆಟ್ರಿಕ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾದಾಗ ಅದು ಅವರ ಸಮಾಜಕ್ಕೆ ಹೆಮ್ಮೆಯ ಕ್ಷಣವಾಗಿತ್ತು. ಒಬ್ಬ ಅಸ್ಪೃಶ್ಯ ಹುಡುಗ ವಿದ್ಯಾಭ್ಯಾಸದಲ್ಲಿ ಸಾಧನೆ ಮಾಡಿದ್ದಾನೆ. ಇದು ಆ ಕಾಲದಲ್ಲಿ ದೊಡ್ಡ ವಿಷಯ. ಮುಂಬೈ ನಗರ, 1900ರ ದಶಕ. ಒಬ್ಬ ದಲಿತ ಯುವಕ ಕಾಲೇಜಿನ ದೊಡ್ಡ ಗೇಟಿನ ಮುಂದೆ ನಿಂತಿದ್ದಾನೆ. ಇದು ಸಾಮಾನ್ಯ ಪ್ರವೇಶವಲ್ಲ, ಇದು ಇತಿಹಾಸ ಬದಲಾಯಿಸುವ ಹೆಜ್ಜೆ. ಅವರ ಪ್ರತಿಭೆಯನ್ನು ಗುರುತಿಸಿದವರು ಬರೋಡಾ ಮಹಾರಾಜ ಸಯಾಜಿರಾವ್ ಗಾಯಕವಾಡ. ಅವರು ವಿದ್ಯಾರ್ಥಿ ವೇತನ ನೀಡಿದರು. ಆ ಸಹಾಯವೇ ಅಂಬೇಡ್ಕರ್ ಜೀವನದ ತಿರುವು. 1912ರಲ್ಲಿ ಅವರು BA ಪದವಿ ಪಡೆದರು. ಒಮ್ಮೆ ಶಾಲೆಯಲ್ಲಿ ಕುಳಿತುಕೊಳ್ಳಲು ಜಾಗ ಕೊಡದ ಸಮಾಜ ಇಂದು ಪದವೀಧರನಾಗಿ ಅವರನ್ನು ನೋಡುತ್ತಿದೆ. 1913ರಲ್ಲಿ ಅಂಬೇಡ್ಕರ್ ಅವರು ಅಮೆರಿಕಾಗೆ ತೆರಳಿ ಕೊಲಂಬಿಯಾ ಯೂನಿವರ್ಸಿಟಿನಲ್ಲಿ MA ಮತ್ತು ನಂತರ PhD ಪೂರ್ಣಗೊಳಿಸಿದರು. ಅಲ್ಲಿನ ಸಮಾನತೆಯ ವಾತಾವರಣ ಅವರಿಗೆ ಹೊಸ ಆತ್ಮವಿಶ್ವಾಸ ನೀಡಿತು. ಅವರು ಅರಿತುಕೊಂಡದ್ದು ಶಿಕ್ಷಣವೇ ಸಮಾಜ ಬದಲಿಸುವ ಶಕ್ತಿಯಾಗಿದೆ. 1923 ಲಂಡನ್ ನಗರ ಗ್ರೇಸಿನ್ನಲ್ಲಿ ಕಾನೂನು ಶಿಕ್ಷಣ ಪೂರ್ಣಗೊಳಿಸಿದ ಅವರು ಸಾಮಾಜಿಕ ಅಸಮಾನತೆಯ ವಿರುದ್ಧ ಧ್ವನಿ ಎತ್ತಲು ಸಿದ್ಧರಾಗಿದ್ದರು. ಈ ಕಾನೂನು ಜ್ಞಾನವೇ ಭವಿಷ್ಯದಲ್ಲಿ ಭಾರತದ ಸಂವಿಧಾನ ರಚನೆಗೆ ಅಸ್ತ್ರವಾಯಿತು. ಮಾರ್ಚ್ 20, 1927 ಮಹಾರಾಷ್ಟ್ರದ ಒಂದು ಚಿಕ್ಕ ಪಟ್ಟಣ ಮಹಾಡ್. ಅಲ್ಲಿ ಇತ್ತು ಚೌದಾರ್ ತಾಳಾಬ್, ಸರ್ಕಾರದ ಕೆರೆ. ಆದರೆ ಅಸ್ಪೃಶ್ಯರು ಬಳಸಬಾರದು ಎನಿಸಬಾರದೆಂದು ನಿಷೇಧಿಸಲ್ಪಟ್ಟ ನೀರು. ಅಂಬೇಡ್ಕರ್ ಗರ್ಜಿಸಿದರು, ನಾವು ಮನುಷ್ಯರು, ಮನುಷ್ಯರ ಹಕ್ಕು ನಮಗೆ ಬೇಕು, ಅದನ್ನು ನಾವು ಪಡೆದೇ ತೀರುತ್ತೇವೆ. ಅವರು ಮುಂದೆ ನಡೆದರು, ಕೆರೆಗೆ ಇಳಿದರು, ತಮ್ಮ ಕೈಯಲ್ಲಿ ನೀರನ್ನು ಎತ್ತಿದರು. ಆ ಕ್ಷಣ ಅದು ಕೇವಲ ನೀರು ಅಲ್ಲ, ಅದು ಸ್ವಾಭಿಮಾನ, ಅದು ಸಮಾನತೆ, ಅದು ಕ್ರಾಂತಿ. ಅಲ್ಲಿಂದಲೇ ಪ್ರಾರಂಭವಾಯಿತು ಸಮಾನತೆಗಾಗಿ ಭಾರತದ ಮಹಾ ಹೋರಾಟ. ಭಾರತದ ಇತಿಹಾಸದಲ್ಲಿ ಒಂದು ಮಹತ್ವದ ನಿರ್ಧಾರ ತೆಗೆದುಕೊಳ್ಳಲಾಯಿತು. ಸ್ವಾತಂತ್ರ್ಯ ಸಿಕ್ಕ ಕೆಲವೇ ದಿನಗಳಲ್ಲಿ ಒಂದು ಡ್ರಾಫ್ಟಿಂಗ್ ಕಮಿಟಿ ರಚಿಸಲಾಯಿತು. ಅದು ಸಾಮಾನ್ಯ ಸಮಿತಿಯಲ್ಲ, ಅದು ಭಾರತದ ಭವಿಷ್ಯವನ್ನು ಬರೆಯುವ ಸಮಿತಿ. ಆ ಸಮಿತಿಯಲ್ಲಿ 7 ಮಂದಿ ಇದ್ದರು. ಪ್ರತಿಯೊಬ್ಬರೂ ಜ್ಞಾನಿಗಳು, ಪ್ರತಿಯೊಬ್ಬರೂ ರಾಷ್ಟ್ರಭಕ್ತರು. ಆದರೆ ಅವರಲ್ಲಿ ಒಂದು ಹೆಸರು ಎಲ್ಲರಿಗಿಂತ ವಿಭಿನ್ನವಾಗಿತ್ತು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಒಬ್ಬ ಕಾನೂನು ಪಂಡಿತ, ಒಬ್ಬ ಚಿಂತಕ, ಒಬ್ಬ ಸಮಾಜ ಪರಿವರ್ತಕ. ಆ ದಿನ ತೆಗೆದುಕೊಂಡ ನಿರ್ಧಾರ ಭಾರತದ ಭವಿಷ್ಯವನ್ನು ಸದಾ ಕಾಲಕ್ಕೆ ಬದಲಾಯಿಸಿತು. 1950 ಜನವರಿ 26 ಆ ದಿನ ಭಾರತ ಒಂದು ಹೊಸ ಅಧ್ಯಾಯಕ್ಕೆ ಕಾಲಿಟ್ಟಿತು. ಸ್ವಾತಂತ್ರ್ಯದಿಂದ ಗಣರಾಜ್ಯಕ್ಕೆ. ಸಂವಿಧಾನ ಜಾರಿಯಾದ ದಿನ. ಸಂವಿಧಾನ ಸಭೆಯ ಭವ್ಯ ಮಂದಿರದಲ್ಲಿ ದೇಶದ ಪ್ರಮುಖ ನಾಯಕರು ಹಾಜರಿದ್ದರು. ಜವಾಹರ್ಲಾಲ್ ನೆಹರು ದೃಢ ದೃಷ್ಟಿಯೊಂದಿಗೆ ನಿಂತಿದ್ದರು. ವಲ್ಲಭಭಾಯ್ ಪಟೇಲ್ ಒಗ್ಗಟ್ಟಿನ ಪ್ರತೀಕವಾಗಿ ಅಲ್ಲಿದ್ದರು. ಭಾರತದ ಸಂವಿಧಾನ ಅದು ಕೇವಲ ಒಂದು ಪುಸ್ತಕವಲ್ಲ, ಅದು ಕೋಟ್ಯಾಂತರ ಭಾರತೀಯರ ಕನಸು. ಗೌರವದಿಂದ, ದೃಢ ನಿಶ್ಚಯದಿಂದ ಅವರು ಅದನ್ನು ಭಾರತದ ಮೊದಲ ರಾಷ್ಟ್ರಪತಿಯಾದ ರಾಜೇಂದ್ರ ಪ್ರಸಾದ್ ಅವರಿಗೆ ಹಸ್ತಾಂತರಿಸಿದರು.
ಆ ಕ್ಷಣದಲ್ಲಿ ಸಭಾಂಗಣದಲ್ಲಿ ನಿಂತಿದ್ದ ಪ್ರತಿಯೊಬ್ಬರೂ ಅರಿತಿದ್ದರು, ಇದು ಒಂದು ಹೊಸ ಭಾರತದ ಜನ್ಮ. ಅಂಬೇಡ್ಕರ್ ಅವರು ಕೇವಲ ಕಾನೂನು ರಚಿಸಲಿಲ್ಲ, ಅವರು ಸಮಾನತೆ, ನ್ಯಾಯ ಮತ್ತು ಸ್ವಾತಂತ್ರ್ಯದ ಬುನಾದಿಯನ್ನು ನಿರ್ಮಿಸಿದರು. ಆ ಪುಸ್ತಕದ ಪ್ರತಿಯೊಂದು ಪುಟದಲ್ಲೂ ಒಂದು ಹೋರಾಟದ ಕಥೆ ಇದೆ, ಒಂದು ಕನಸಿನ ಭವಿಷ್ಯ ಇದೆ. ಇಂದು ನಾವು ಅನುಭವಿಸುತ್ತಿರುವ ಹಕ್ಕುಗಳು, ಅವುಗಳ ಹಿಂದೆ ನಿಂತಿದ್ದವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್.